2 ಸಲ ನೋಡಿದ್ದೆ ನಾನು ಮೂವಿ. ಏನು ಮೂವಿ ಗುರು, ಬಾಬಾ ಬಾಬಾ ಬಾ. ಆ ಕ್ಲೈಮ್ಯಾಕ್ಸ್, ಆ ಸಾಂಗ್, ಆ ಬಿ ಜಿ ಎಮ್ ಅಂತೂ ಅಲ್ಟಿ. ಯಾವ ನಟನಿಗೂ ಅಂತ ಆ್ಯಕ್ಟಿಂಗ್ ಬರೋದೇ ಇಲ್ಲ ಗುರು. ಡಿವಾಸ್ ಎಲ್ಲ ಡಿವಾಸ್ ಅಂತೀರ, ನಾನು ಡಿವಾಸ್ ಅನ್ನೋದು. ಸೊ ಬೇರೆದೇನಿಲ್ಲ, ತುಂಬ ಹೈಲೈಟ್ ಇದೆ ಅವರು ಮೂವಿ ಅಂತೂ. 100 ಅವಾರ್ಡ್ ಕೊಟ್ಟರು ಸಾಲ ಮೂವಿಗೆ. ಆ ಥರ ಮಾಡಿಬಿಟ್ಟಿದ್ದಾರೆ ಮೂವಿ. ಎಲ್ಲೋ ಡಾರ್ಲಿಂಗ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಕಾಟೇರ ಮೂವಿ ನೋಡಿ. ಆಲ್ರೆಡಿ ಟೈಟಲ್ ತಮ್ಮನೇಲಿ ನೋಡಿರ್ತೀರ. ಕಾಟೇರ ಮೂವಿ ರಿವ್ಯೂ ಮಾಡ್ತಾ ಇದ್ದೀನಿ. ರಿವ್ಯೂ ಅಂದರೆ ರಿವ್ಯೂ ಅಲ್ಲ, ಫುಲ್ಲು ಆ ಮೂವಿದು ಏನೇನಿದೆ ಅಂತಲೂ ಹೇಳ್ತೇನೆ ಗುರು. 2 ಸಲ ನೋಡಿದ್ದೆ ನಾನು ಮೂವಿ. ಏನು ಮೂವಿ ಗುರು, ಬಾಬಾ ಬಾಬಾ ಬಾ. ಆ ಕ್ಲೈಮ್ಯಾಕ್ಸ್, ಆ ಸಾಂಗ್, ಆ ಬಿ ಜಿ ಎಮ್ ಅಂತೂ ಅಲ್ಟಿ. ಯಾವ ನಟನಿಗೂ ಅಂತ ಆ್ಯಕ್ಟಿಂಗ್ ಬರೋದೇ ಇಲ್ಲ ಗುರು. ತುಂಬ ಸೂಟೇಬಲ್ ಆ್ಯಕ್ಟಿಂಗ್ ಮಾಡಿದ್ದಾರೆ ನಮ್ಮ ಚಾಲೆಂಜ್ ಸ್ಟಾರ್ ದರ್ಶನ್ ಸರ್ ಅವರು. ಡಿವಾಸ್ ಎಲ್ಲ ಡಿವಾಸ್ ಅಂತೀರ, ನಾನು ಡಿವಾಸ್ ಅನ್ನೋದು. ಸೊ ಬೇರೆದೇನಿಲ್ಲ, ತುಂಬ ಹೈಲೈಟ್ ಇದೆ ಅವರು ಮೂವಿ ಅಂತೂ. 100 ಅವಾರ್ಡ್ ಕೊಟ್ಟರು ಸಾಲ ಮೂವಿಗೆ. ಆ ಥರ ಮಾಡಿಬಿಟ್ಟಿದ್ದಾರೆ ಮೂವಿ. ನಾನು ಏನಪ್ಪ ಈ ಮೂವಿ ಲಾಸ್ಟ್ ಬರ್ತಾರಲ್ಲ ಆ ಸೀನ್ ಅಂತೂ ಅಲ್ಟಿ ಆಗಿದೆ. ಅದೇನೋ ಒಲೆಮಾರಿ, ಒಲೆಮಾರಿ, ಅದರ ಬಗ್ಗೆ ಅಂತೂ ತುಂಬ ಚೆನ್ನಾಗಿದೆ. ರೈತರ ಬಗ್ಗೆ ಅಂತೂ ಅಲ್ಟಿಯಾಗಿ ಮಾಡಿದ್ದಾರೆ. ನನ್ನ ಮಕ್ಕಳು ಕೂಡ ಸರ್ಕಾರದವ್ರಿಗೆ ನಾವು ತಲೆ ಬಾಗಂಗಿಲ್ಲ, ಆ ಥರ ಮೂವಿ ಮಾಡಿದ್ದಾರೆ. ನನಗೆ ಒಂಥರ ಕಣ್ಣ ನೀರು ಬಂತು ಗುರು ಲಾಸ್ಟ್ ಸೀನಿಗೆ. ಅವ್ರ ತಮ್ಮನೇ, ಆರಾಧನಾ ಮೇಡಮ್ ಅವ್ರ ತಮ್ಮನೇ ಅದು ಆ್ಯಕ್ಟಿಂಗಲ್ಲಿ. ಸೊ ಲಾಸ್ಟಿಗೆ ಸಾಯಿಸ್ತಾರೆ. ಅದು ಅಲ್ಲಿ ಕಣ್ಣೀರು ಭಾಳ ಬರುತ್ತೆ. ಕಣ್ಣ ಸುಮ್ಮನೆ ನೀರಂಗೆ ದಳ ಇಳಿತು. ತುಂಬ ಅಲ್ಟಿಯಾಗಿ ಮಾಡಿದ್ದಾರೆ ಮೂವಿ ಅಂತೂ. ಬೆಸ್ಟ್ ಮೂವಿ ಇಡೀ ಕರ್ನಾಟಕದಾಗೆ ಆಗಿರಲಿ, ಇಡೀ ಇಂಡಿಯಾದಾಗೆ ಆಗಿರಲಿ, ಅಂಥ ಮೂವಿನ ಮಾಡೋರು ನಟನಿಂದನೂ ಸಾಧ್ಯ ಇಲ್ಲ ಗುರು. ಆ ಥರ ಮಾಡಿದ್ದಾರೆ ಅಲ್ಲ, ಹ್ಯಾಟ್ಸ್ ಆಫ್ ಹೇಳ್ತೀನಿ ತರುಣ್ ಸುಧೀರ್ ಸಾರಿಗೆ. ಬಾಂಬಾಗಿದೆ ಗುರು ಮೂವಿ ಅಂತೂ. ನನಗೆ ಸ್ಟಾರ್ಟಿಂಗಿಂದ ಭಾಳ ಇಷ್ಟ ಆಯ್ತು ಮೂವಿ. ಅದು ನಾನು ನೋಡಬೇಕು ಅಂತೇಳಿ ಅಂದ್ಕೊಂಡು ಲಾಸ್ಟಿಗೆ 2 ಸಲ ನೋಡ್ಬಿಟ್ನೆ ನಾನು. ತುಂಬ ಚೆನ್ನಾಗಿದೆ. ಅಲ್ಟಿಯಾಗಿ ಮಾಡಿಬಿಟ್ಟವ್ರೆ. ಇನ್ನು ಮುಂದೆ ಯಾವ ನಟನೂ ಮಾಡಲ್ಲ ಗುರು ಆ ಥರ ಮೂವಿ. ನಾನು ಹೇಳ್ತಾ ಇದ್ದೀನಿ. ಅವಾಗ ಏನೋ ಹೇಳ್ತಿದ್ದಾರಲ್ಲ, ಡಿವಾಸ್ ಬರೇ ಆ ಥರ ಮೂವಿ ಮಾಡ್ತಾರೆ, ಈ ಥರ ಮೂವಿ ಮಾಡ್ತಾರೆ. ಈ ಮೂವಿ ನೋಡಿ, ಒಂದು ಫೈಟಲ್ಲಿ ಒಂದು ಕೈ ಇರ್ಲಾರ್ದಂಗೆ ಮಾಡಿದ್ದಾರೆ, ಇನ್ನೊಂದು ಫೈಟಲ್ಲಿ 2 ಕೈ ಇರ್ಲಾರ್ದಂಗೆ ಮಾಡಿದ್ದಾರೆ. ನೋಡಿ ಗೊತ್ತಾಗುತ್ತೆ ಅಲ್ಲೇ ಏನಂತ ಮೂವಿ. ತುಂಬ ಅಲ್ಟೆ ಮಾಡಿಬಿಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಾನು ಡಿವಾಸ್ದು ಅದು ವೇಷ, ಓಲ್ಡ್ ಗೆಟಪ್ಪಲ್ಲಿ ವೇಷ ಇದೆಯಲ್ಲ, ಐಡಿಯಾ ಕಾಣ್ಕೊಡು ಅವರಿಗೆ. ನಿಜ ಹೇಳ್ಬೇಕು, ತುಂಬ ಸಕ್ಸಸ್ ಇದೆ ಆ ಮೂವಿಗೆ. 100 ಡೇಸ್ ಅಂತೂ ಪಕ್ಕ ಓಡ್ತೈತೆ ಅಂತೇಳಿ ನಾನು ಭಾವಿಸ್ತೀನಿ. ಓಡಲೇಬೇಕು ಗುರು. ಫಸ್ಟ್ ಆಫ್ ಆಲ್ ನಮ್ಮ ಕನ್ನಡ ಆ್ಯಕ್ಟರ್ಸಿಂದು ಓಡಬೇಕು. ಅದರಲ್ಲಿ ಡಿವಾಸ್ ರೆಕಾರ್ಡ್ ಯಾರಿಗೂ ಮುರಿಯೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಕಾಂತಾರ ಮೂವಿನ ಹಿಂದಕ್ಕಿಟ್ರು, KGF 2 ಮೂವಿನೂ ಹಿಂದಕ್ಕಿಟ್ರು. ಇವಾಗ 200 ಕೋಟಿ, ಬರೋಬ್ಬರು 200 ಕೋಟಿ ದುಡಿತಿದೆ ಬರೀ 25 ದಿನಕ್ಕೆ. 25 ದಿನಕ್ಕೆ ನೋಡಿ. ಯಾವ ಲೆಕ್ಕಕ್ಕೆ ಮೂವಿ ಅಷ್ಟು ಜನ ಲೈಕ್ ಮಾಡ್ತಿದ್ದಾರೆ ನೋಡಿ. ಅಲ್ಲೇ ಅರ್ಥ ಮಾಡ್ಕೋಬೇಕು ಆ ಮೂವಿದು ಆ ಥರ ಇದೆ ಅಂತ. ತುಂಬ ಬಾಂಬಾಗಿದೆ. ಹಾಗೆ 500 ಕೋಟಿ 1000 ಕೋಟಿ ಹಂಗೆ ಹೋಗ್ತಾ ಇರಲಿ ಅಂತೇಳಿ ದೇವರಲ್ಲಿ ಕೇಳ್ಕೊಳ್ಳೋಣ. ತುಂಬ ಚೆನ್ನಾಗಿದೆ ಮೂವಿ ಅಂತೂ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಅದೇನು ಪ್ಯಾನ್ ಇಂಡಿಯಾ ಆಗಿತ್ತು ಅಂದರೆ KGF 2 ಅಲ್ಲ, ಅದರ ಮುಂದೆ ಯಾವ ಬಾಹುಬಲಿ ಏನೇನೋ ಇದ್ವಲ್ಲ, ಅದರ ರೆಕಾರ್ಡ್ ಎಲ್ಲ ಪುಡಿ ಆಗ್ತಿತ್ತು ಗುರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು. ಏನಾದರೂ ಪ್ಯಾನ್ ಇಂಡಿಯಾ ಮೂವಿ ಆಗಿದ್ದರೆ ಕಾಟೇರ ಯಾವ ಮೂವಿನೂ ಏನೂ ಮಾಡೋಕ್ಕಾಗ್ತಿದ್ದಿಲ್ಲ. ಆ ಥರ ರೆಕಾರ್ಡ್ ಪೀಸ್ ಆಗ್ಬಿಡ್ತಿದ್ವಿ. ಬರೀ ಕರ್ನಾಟಕದಾಗೆ 200 ಕೋಟಿ ದುಡ್ದೈತೆ ಗುರು. ಅಲ್ಲೇ ಯೋಚನೆ ಮಾಡಿ, ಬೇರೆ ಕಡೆ ಹೋಗಿದ್ರೆ ಎಷ್ಟು ದುಡಿಬಾರ್ದು ಅದು.
ಆ ಥರ ಮಾಡಿಬಿಟ್ಟಿದ್ದಾರೆ. ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕಾಯ್ತದನ್ನು ಅಂತೇಳಿ ಕೇಳ್ತಾ ಆ ಬಿ ಜಿ ಎಮ್ ಇನ್ನೋವರೆಗಿದೆ ಗುರು ನನ್ನ ತಲೆಯಲ್ಲಿ. ನಾನೇ ಸ್ಟೋರಿ ಭಾಳ ಇಟ್ಬಿಟ್ಟಿದ್ದೀನಿ ಗುರು ಆ ಬಿ ಜಿ ಎಮ್ಮಿಂದು. ಇನ್ಸ್ಟಾಗ್ರಾಮಲ್ಲೇ ಆಗಿರಲಿ ಎಲ್ಲೋ ಬೇಕಲ್ಲಿ ಸ್ಟೋರಿ ಇಟ್ಬಿಟ್ಟಿದ್ದೀನಿ. ಸೊ ತುಂಬ ಬಾಂಬಾಗಿದೆ. ಆ ದೇವರು ಹಾಗೆ ನಮ್ಮ ಡಿ ಬಾಸ್ಗೆ ಆರೋಗ್ಯ ಆಯಸ್ಸು ಕೊಡಲಿ ಅಂತೇಳಿ ಭಾವಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಟಾಟಾ ಬಾಬಾ, ಐ ಲವ್ ಯು. ಡಿ ಬಾಸ್ ಅಭಿಮಾನಿಗಳು ಯಾರ್ಯಾರು ಆಗಿದ್ದರೆ ಡಿ ಬಾಸ್ ಅಂತ ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ.